ನಿಜ. ಅವರಂದ್ರು ಹೊರಗಡೆ ಬಂದು ನಾನು ಬಿಸ್ನೆಸ್ ಯಾವುದೋ ಟೆನ್ಷನ್ನಲ್ಲಿದ್ದೆ, ಟೈಮ್ ಕೊಡೋಕ್ಕಾಗಲಿಲ್ಲ, ಆ ಟೈಮ್ನಲ್ಲಿ ಡಿಸ್ಟ್ರಾಕ್ಟ್ ಆಗಿಬಿಟ್ರು ಅವರು, ಬೇರೆ ಕಡೆ ಹೋಗ್ಬಿಟ್ರು. ಡಿಸ್ಟ್ರಾಕ್ಟ್ ಆಗಿಲ್ಲ ಮ್ಯಾಮ್, ಡಿಸ್ಕನೆಕ್ಟ್ ಆದೆ ನಾನು ಡಿಸ್ಕನೆಕ್ಟ್ ಆಗಕ್ಕೆ ಅವ್ರಿಗೊಂದು ಕಂಫರ್ಟೇಬಲ್ ಆಗಿ ಏನ್ ರೀಸನ್ ಕೊಡ್ಬೇಕಾಗಿತ್ತೋ ಅವ್ರ ರೀಸನ್ ಕೊಟ್ಕೊಂಡಿದ್ದಾರೆ. ಬಟ್ ನಾನ್ ಕೊಟ್ಟಿರೋ ರೀಸನ್ ಅವ್ರಿಗೇನು ಅಂದ್ರೆ ನಾನು ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ದೆ. ನೀನ್ ಯಾವಾಗ ಅಂದ್ರೆ ಫರ್ಗೆಟ್ ಅಬೌಟ್ 1 or 2 days, ಮಂತ್ಸ್ ಟುಗೆದರ್ ಇಫ್ ಯು ಡೂ, ನೀವು ಒಬ್ರು ಟಚ್ ಅಲ್ಲೇ ಇಲ್ಲ ಅಂತ ಹೇಳಿದ್ರೆ ಯು ಕಾಲ್ ಯುವರ್ ಸೆಲ್ಫ್ ಪಾರ್ಟ್ನರ್ ಅಲ್ವಾ? ನಿಜ. ಹೇಳ್ದೆ ಕೇಳದೆ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ ಅಂದ್ರೆ ನೀನ್ ಅಂದ್ರೆ ಯಾವ್ದ್ರಲ್ಲೂ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿದ್ರೆ ಯು ಫೀಲ್ ಲೈಕ್ ಯು ಲಾಸ್ ದಟ್. ಅದು ರಿಲೇಶನ್ಶಿಪ್ ಅನ್ಸಲ್ಲ. ಅದು ನಿಜ ನಿಜ ನಿಜ. ಡಿಸ್ಕನೆಕ್ಟ್ ಆದೆ ಹೊರತು ನಾನು ಡಿಸ್ಟ್ರಾಕ್ಟ್ ಆಗಲಿಲ್ಲ. ನಿಜ. ನನಗೆ ತುಂಬ ಒಂಥರ ಆಘಾತ ಅನ್ನಿಸ್ತಾ ಇರೋದು ಅಥವಾ ನೋವು ಅನ್ನಿಸ್ತಾ ಇರೋದು ಏನು ಅಂದರೆ ಮ್ಯಾಮ್, ಅಷ್ಟು ಒಂದು ಹಳ್ಳಿಯಿಂದ ಬರ್ತೀರಿ, ಅಷ್ಟು ದೂರದಿಂದ ಬರ್ತೀರಿ ಬೆಂಗಳೂರಿಗೆ, ದಶಕ ಆಲ್ಮೋಸ್ಟ್ 1 decade ನೀವು ಬೇರೆ ಬೇರೆ ಇದರಲ್ಲಿ ಶೋ ಮಾಡ್ತೀರಿ, ಸಿನಿಮಾಗಳನ್ನು ಮಾಡ್ತೀರಿ, ತುಂಬ ಸ್ಟ್ರಾಂಗಾಗಿ ಪೋರ್ಟ್ರೇ ಆಗ್ತೀರಿ. ಅಂಥವ್ರ ಬಾಯಲ್ಲಿ ಜೀವನದಲ್ಲಿ ಸೋತಂಥ ಮಾತು, ಆ ಕಣ್ಣೀರು, ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮ್ಯಾಮ್. ಅದು ಏನ್ ಗೊತ್ತಾ, ಇದೆ ನಂಗೆ ಆಕ್ಚುಲಿ ತುಂಬಾ ಭಯ ಇದ್ದಿದ್ದು. ನಾನು ಲಾಸ್ಟ್ ಇಯರ್ ನಾನು ಏನಕ್ಕೆ ಯಾವ್ದಕ್ಕೂ ಅಂದ್ರೆ ಅಲ್ಲಲ್ಲೇ ಮುಗಿಸ್ಬಿಡೋಣ, ಕಂಪ್ಲೇಂಟ್ ಕೊಟ್ಟರು ಕೂಡ ಓಕೆ, ಅವ್ರಿಗೆ ಮುಂದೆ ನಂಗೆ ತೊಂದರೆ ಕೊಡಲ್ಲ ಅಂತ ಅಲ್ಲಲ್ಲೇ ಮುಗಿಸ್ಬಿಟ್ಟು ನಾನು ಡ್ರ್ಯಾಗ್ ಮಾಡೋದು ಬೇಡ ಅಂತ ಏನಕ್ಕೆ ಹೋದೆ ಅಂದ್ರೆ ಈ ಪರಿಸ್ಥಿತಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟೊಂದು ಎಕ್ಸ್ಪೋಸ್ ಆಗಿ ನಾನು ಇವತ್ತು ಏನೇ ಕೂತ್ಕೊಂಡು ಮಾತಾಡ್ಬೋದು ಮ್ಯಾಮ್, ಕೆಟ್ಟದಾಗಿ ಯೋಚನೆ ಮಾಡೋರ್ ತಲೆಯಲ್ಲಿ ಕೆಟ್ಟದ್ದೇ ಉಳ್ಕೊಂಡ್ಬಿಡುತ್ತೆ. ನಿಜ ನಿಜ. ಇವ್ರು ಹಿಂಗೆ ಇವತ್ತಿಗೂ ಅಷ್ಟೇ ನನಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನಾನು ಸುಳ್ಳು ಹೇಳ್ಬಾರ್ದು, ಮೀಡಿಯಾದವರಾಗ್ಲಿ, ಪೊಲೀಸ್ ಅವರಾಗ್ಲಿ, ನನ್ನ ಸುತ್ತಮುತ್ತ ಇರೋರಾಗ್ಲಿ, ನನಗೆ ಬೇಕಾಗಿರೋ ಫ್ರೆಂಡ್ಸ್ ಆಗಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಎಸ್ಪೆಷಲಿ ಮೀಡಿಯಾ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ನಿಜ ಹೇಳ್ತಾರೆ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಸುಳ್ಳು ಹೇಳ್ಬಾರ್ದು. ನಾನು ಅನ್ಕೊಂಡಿದ್ದೆ ಅಯ್ಯೋ ಏನೇನೋ ಮಾತಾಡ್ಬಿಡ್ತಾರೆ, ನಾನು ಅಫ್ಕೋರ್ಸ್ ನಾನೊಂದು ಆಕ್ಟ್ರೆಸ್ಸು, ಸೊ ಏನ್ ಮಾತಾಡ್ಬಿಡ್ಬೋದು, ಏನ್ ಮಾಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ನಾನು ತುಂಬಾ ತಪ್ಪಾಗಿದ್ದೆ ಆ ವಿಷಯದಲ್ಲಿ. ಐ ನೋ ನನಗೆ ಅಂದ್ರೆ ಈ ಒಂದು ಇನ್ಸಿಡೆಂಟ್ ನ ಇಟ್ಕೊಳ್ಳದೆ ನಾನು ಆಕ್ಚುಲಿ ಮೀಡಿಯಾದವ್ರಿಗೆ ನಾನು ಆಲ್ಮೋಸ್ಟ್ 10 years ಇಂದ ಗೊತ್ತು ನಾನು ಹೇಗೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಬಿಟ್ಟು, ಈ ಒಂದು ಇನ್ಸಿಡೆಂಟ್ ನ ಇಟ್ಕೊಂಡು ನಾನು ಜಡ್ಜ್ ಮಾಡಿದೆ. ಪೇಷಂಟ್ ಆಗಿ ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಆಕ್ಚುಲಿ ತುಂಬಾ ಹೊತ್ತು ನಾನು ಕನೆಕ್ಟ್ ಆಗಕ್ ಆಗ್ತಾ ಇರ್ಲಿಲ್ಲ, ಬಿಕಾಸ್ ಲಾಡ್ ಆಫ್ ಅ ಪ್ರಾಬ್ಲಮ್. ಬಟ್ ಆದ್ರೂನು ಪೇಷಂಟ್ ಆಗಿ ವೇಟ್ ಮಾಡಿ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳಕ್ ರೆಡಿ ಇದ್ರು. ಅದಾದ್ಮೇಲೆ ಅವ್ರಿಗೆ ಸರಿ ಅನ್ಸುತ್ತೋ ತಪ್ಪು ಅನ್ಸುತ್ತೋ ಅದು ಸೆಕೆಂಡ್ರಿ. ಬಟ್ ನನ್ನ ಸ್ಟೋರಿ ಕೇಳಕ್ಕಿಂತ ಮುಂಚೆ ಅಲ್ಲಿ ಇಲ್ಲಿ ಕೇಳಿಸ್ಕೊಂಡು ಬೇಕಾಗಿರೋ ನರೇಟಿವ್ ಸೆಟ್ ಮಾಡ್ತಾ ಇರ್ಲಿಲ್ಲ. ಅಂಡ್ ನನ್ಗೆ ಇದೇ ಭಯ ಇತ್ತು, ಏನ್ ಮಾಡ್ಬಿಡ್ತಾರೋ, ಅಂಡ್ ಪೊಲೀಸ್ ಅವ್ರು ನಂಗೆ ಹೆಲ್ಪ್ ಮಾಡ್ತಾರೋ ನಾನು ಹೋದ್ರೆ. ಬಿಕಾಸ್ ಅವ್ರು ತುಂಬಾ, ಅದೇ ಸತ್ಯ, ಅವ್ರು ತುಂಬಾ ಪವರ್ಫುಲ್. ಅವರು ಎಲ್ಲ ಇದೆ, ನನ್ನ ಹತ್ರ ಏನೂ ಇಲ್ಲ. ನಾನು ಹಿಂಗ್ ಹೋಗ್ಬಿಟ್ಟು ನಿಂತ್ಕೊಂಡು ಫೈಟ್ ಮಾಡ್ಲಿ, ನನ್ಗೆ ಇವತ್ತಿಗೂ ಅದೇ ಭಯ ಇದ್ದಿದ್ದು. ನೆನ್ನೆ ಅವ್ರನ್ನ ಅರೆಸ್ಟ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ ನಂಗೆ ಗೊತ್ತು ಅವ್ರು ತುಂಬಾ ಟ್ರಿಗರ್ ಆಗ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಅಂತ ಹೇಳ್ಬಿಟ್ಟು. ಐ ನೋ ದಟ್ ಪರ್ಸನ್. ಸೊ ನನಗೆ ಅದೇ ಭಯ ಇತ್ತು, ದಟ್ ಕರ್ಕೊಂಡು ಹೋಗಿದ್ದಾರೆ, ವಾಪಸ್ ಬಂದ್ಮೇಲೆ ಏನೇನ್ ನರೇಟಿವ್ ಸೆಟ್ ಆಗುತ್ತೋ, ಏನೇನ್ ಮಾತಾಡ್ತಾರೋ ಅಥವಾ ಏನ್ ಮಾಡ್ತಾರೋ ಅಂತ ಹೇಳ್ಬಿಟ್ಟು. ಅಂಡ್ ತುಂಬಾ ಭಯ ಆಯ್ತು. ಬಟ್ ಐ ಆಮ್ ಸೋ ಗ್ರೇಟ್ಫುಲ್. ನಾನು ಇನ್ಫ್ಯಾಕ್ಟ್ ಪೊಲೀಸ್ ಅವ್ರಿಗೂ ಅಷ್ಟೇ ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ಬಿಕಾಸ್ ಅವರು ಎಷ್ಟೇ ಏನೇ ಆದ್ರೂ ಕೂಡ ಹುಡುಕಿ ಮಾಡಿ ಪೇಷಂಟ್ಲಿ ವೇಟ್ ಮಾಡಿ ನನ್ನ ಕೇಸ್ನ ನಾನು ಹೋದಾಗೆಲ್ಲ ನನ್ನ ಜೊತೆ ಮಾತಾಡಿ ಕೇಳಿ, ಕಮಿಷನರ್ ಇಂದ ಹಿಡಿದು DCP ಸರ್ ಆಗ್ಲಿ, ACP ಸರ್ ಆಗ್ಲಿ, ಚಂದನ್ ಸರ್ ಆಗ್ಲಿ, ಪರಿಹಾರಿಂದ ಬಿಂದ್ಯಾ ಮ್ಯಾಮ್ ಆಗ್ಲಿ, ಎಲ್ಲರೂ ಕೂತ್ಕೊಂಡು ಏನಾಗಿದೆ ಅಂತ ಕೇಳಿ, ಹಾಗಂತ ಬ್ಲೈಂಡ್ಲಿ ನನ್ನ ಕಡೆ ಕೇಳಿದಾರೆ ಅಂತಲ್ಲ, ಅವ್ರದ್ದು ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಬಟ್ ಪ್ರಾಪರ್ ಲಾಫುಲ್ ಆಗಿ ಅವರು ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಇದೆಲ್ಲ ಆದ್ಮೇಲೆ ನಂಗೆ ಅದು ಭಯ ಆಯ್ತು. ಒಂದು ಮಿನಿಟ್ ನಂಗೆ ನೆನ್ನೆ ಫಸ್ಟ್ ನನ್ನ ಆಕ್ಚುಲಿ ನಮ್ಮ ಮನೇಲಿ ಪೂಜೆ ಇತ್ತು. ಸೊ ನನಗೆ ಫಸ್ಟ್ ಕಾಲ್ ಯಾವಾಗಿಂದ ಚಾನೆಲಿಂದ ಬರಕ್ ಶುರು ಆಯ್ತು, ನಾನು ತುಂಬಾ ಭಯ ಪಟ್ಬಿಟ್ಟಿದ್ದೆ, ಅಯ್ಯೋ ಇದು ಆಚೆ ಬಂದ್ಬಿಡ್ತಲ್ಲ ಅಂತ. ವಿಚ್ ಐ ಡಿಂಟ್ ವಾಂಟ್ ಟು, ಬಿಕಾಸ್ ಅದು ಒಂದ್ಸತಿ ಅದು ಬಂದ್ಬಿಟ್ರೆ ಅದು ಬಂದ್ಬಿಡುತ್ತೆ ಮ್ಯಾಮ್ ತಲೆಯಲ್ಲಿ. ನೀನ್ ಏನೇ ಮಾತಾಡು, ಹೇಗೆ ಡಿಫೆಂಡ್ ಮಾಡು, ಅದ್ರಲ್ಲಿ ಎಷ್ಟು ಜನ ನಂಬ್ತಾರೆ ನಂಬಲ್ಲ ಅದು ಸೆಕೆಂಡ್ರಿ. ಬಟ್ ಇರ್ತಾರೆ ತುಂಬಾ ಜನ. ಇವಾಗ್ಲೂ ನನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬುಲ್ಲಿಂಗ್ ಮಾಡ್ತಿದ್ದಾರೆ, ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದಾರೆ. ನಾನು ಅದ್ರ ಬಗ್ಗೆ ಸ್ಟೋರಿ ಕೂಡ ಹಾಕಿದೆ. ನೀನ್ ಓಕೆ, ನೀನ್ ನನ್ ಸಪೋರ್ಟ್ ಮಾಡೋದ್ ಬೇಕಾಗಿಲ್ಲ, ನನ್ ಬಗ್ಗೆ ನೀನು ಒಳ್ಳೆ ಒಪಿನಿಯನ್ ಇಟ್ಕೊಳ್ಳೋದು ಬೇಕಾಗಿಲ್ಲ, ನೀನ್ ನನ್ ಬಗ್ಗೆ ಒಳ್ಳೇದ್ ಮಾತಾಡು ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ಕೆಟ್ಟದ್ ಮಾತಾಡ್ಬೇಡ ಈ ಕೆಟ್ಟ ಟೈಮಲ್ಲಿ ಅಂತ. ನಿನಗ್ ಸ್ಟೋರಿನೇ ಗೊತ್ತಿರಲ್ಲ ಏನ್ ನಡೀತಿದೆ ಅಂತ. ನಿನಗೆ ಇವಾಗ ಸತ್ಯವಾಗ್ಲೂ ಏನ್ ನಡೆದಿದೆ ಅಂತ ನನ್ಗೆ ಗೊತ್ತು, ಅವ್ರಿಗೆ ಗೊತ್ತು. ನೀವು ನನ್ ಸೈಡ್ ಸ್ಟೋರಿ ಕೇಳ್ತೀರಾ, ಅವ್ರ ಸೈಡ್ ಸ್ಟೋರಿ ಕೇಳ್ತೀರಾ, ಆಮೇಲೆ ನೀವು ಡಿಸೈಡ್ ಮಾಡ್ತೀರಾ ನೀವು ಯಾರನ್ನ ನಂಬಬೇಕು. ನೀವು ಅವ್ರನ್ನಾದ್ರೂ ನಂಬೋದು, ನನ್ನಾದ್ರೂ ನಂಬೋದು, ಅದು ನಿಮ್ಮ ಒಪಿನಿಯನ್.
ಓಕೆ ನೀವು ಅವ್ರನ್ನ ನಂಬಿದ್ದೀರಾ ಅಂದ ತಕ್ಷಣ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡ್ ಬರ್ಬೇಕು ಅಂತಿಲ್ಲ ಅಲ್ವಾ ಮ್ಯಾಮ್? ನಿಜ ನಿಜ ಮ್ಯಾಮ್. ಈಗಲೂ ಮುಂದೇನು ಅನ್ನುವಂಥ ಒಂದು ಭಯ ಇದೆಯಾ? ಯಾಕಂದ್ರೆ ಹೊರಗಡೆ ಬಂದ ನೀವು ಆಗ್ಲೇ ಹೇಳಿದ್ರಿ ಟ್ರಿಗರ್ ಆದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಅಂತ ಹೇಳಿ. ಬಟ್ ನಾನು ಭಯ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ನನ್ಗೆ ಇವಾಗ ಈ ಇನ್ಸಿಡೆಂಟ್ ಆದ್ಮೇಲೆ ನಂಗೆ ಇವಾಗ 2-3 ಡೇಸಲ್ಲಿ ಏನೋ ನಾನು ನಿಜವಾಗ್ಲೂ ಇಷ್ಟು ಈ 2 ದಿನದಲ್ಲಿ ನಾನು ಎಷ್ಟು ಧೈರ್ಯ ನೋಡ್ಕೊಂಡಿದ್ದೀನಲ್ಲ, ಈ ಧೈರ್ಯ ನನಗೆ 2 ದಿನದ ಹಿಂದೆ ಇರಲೇ ಇಲ್ಲ ನಾನು. ಬಟ್ ನನಗೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಸುತ್ತಮುತ್ತ ನನ್ನ ಪೊಲೀಸವರಾಗ್ಲಿ ನೀವುಗಳಾಗ್ಲಿ ಜೊತೆಲಿ ನಿಂತ್ಕೊಂಡು ನೋಡಿ ನನಗೆ ಆಕ್ಚುಲಿ ಧೈರ್ಯ ಆಗಿದೆ ದಟ್ ಇಟ್ಸ್ ಓಕೆ. ಅಂದ್ರೆ ನೀನು ಅಂದ್ರೆ ಲಾಫುಲ್ ಆಗಿ ಹೋಗ್ತೀಯಾ ಅಂತ ಹೇಳಿದ್ರೆ ಯಾರು ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನಿಜ ನಿಜ. ಒಂದು ಕೇಳಬೇಕು ಅನ್ಕೊಂಡೆ, ನೀವು ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ರಿ ಅದು ಯಾವುದೋ ಫೋಟೋಸ್ ಎಲ್ಲ ಮಾರ್ಫ್ ಮಾಡಿ ಬೇರೆ ಬೇರೆ ಕಡೆ ಅಪ್ಲೋಡ್ ಮಾಡಿಸ್ತಿದ್ದಾರೆ ಅಂತ ಹೇಳಿ. ಅವ್ರ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಮ್ಯಾಮ್ ಹೊರಗಡೆ ಬಂದು. ಅವ್ರು ಹೇಳ್ತಾರೆ ನಾವಿಬ್ರು ಜೊತೆಗಿದ್ದಾಗ ತಗೊಂಡಂತಹ ಫೋಟೋಸು ಅದನ್ನ ಅವ್ರ ಫ್ಯಾನ್ ಕ್ಲಬ್ನವರೇ ಎಲ್ಲ ಶೇರ್ ಮಾಡಿರೋದ್ ಬಿಟ್ರೆ ನಾನು ಯಾರಿಗೂ ಏನು ಕೊಟ್ಟಿಲ್ಲ ಅಂತ. ಯಾರು ಇಲ್ಲ ಮ್ಯಾಮ್, ಯಾವ ಫ್ಯಾನ್ ಕ್ಲಬ್ಬು ಅಲ್ಲ. ಆಕ್ಚುಲಿ ಎಷ್ಟೊಂದು ಫೇಕ್ ಪ್ರೊಫೈಲ್ಸ್ಗಳು ಕ್ರಿಯೇಟ್ ಆಗಿತ್ತು. ಒಂದು ಫ್ಯಾನ್ ಕ್ಲಬ್ ಕೂಡ ಇತ್ತು, ವಿಚ್ ಐ ಎಕ್ಸ್ಪೋಸ್ ದ್ಯಾಟ್ ಆಲ್ಸೋ. ನಾನು ಆ ಟೈಮಲ್ಲೇ ಅದು ಅವ್ರ ಕಡೆಯವರೇ ಆಗಿದ್ರು. ಓಕೆ. ಸೊ ಫೋಟೋಸ್ಗಳು ಬರೀ ನಂದು ಅವ್ರದ್ದು ಅಲ್ಲ, ನನ್ನ ಫ್ರೆಂಡ್ಸ್ಗಳ ಜೊತೆ ತೆಗೆದು ಗ್ರೂಪ್ ಫೋಟೋ ಇಂದ ಜಸ್ಟ್ ಅವ್ರು ನನ್ನ ಯಾರ ಜೊತೆ ಲಿಂಕ್ ಮಾಡ್ತಿದ್ದಾರೆ ಅದನ್ನ ಮಾತ್ರ ಕ್ರಾಪ್ ಮಾಡಿ ಅದ್ರಲ್ಲಿ ಕೆಟ್ಟದಾಗಿ ಬರ್ದಿರೋದು, ನನ್ನ ಬಗ್ಗೆ ಡಿಫೇಮ್ ಮಾಡಂಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಬರ್ದಿರೋದು, ಈ ತರ ಎಲ್ಲ ತುಂಬಾ ಮಾಡಿದ್ರು. ಅಂಡ್ ಇದನ್ನ ನಾನು ಇನ್ಫ್ಯಾಕ್ಟ್ ಎಲ್ಲ ತೆಗೆದು ಡೀಟೇಲ್ಸ್ ತೆಗೆದು ಲಾಸ್ಟ್ ಇಯರ್ ಸೈಬರ್ ಕ್ರೈಮ್ ಅಲ್ಲಿ ಕೂಡ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದೆ ಮ್ಯಾಮ್. ಓಕೆ. ಅಲ್ಲೂ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದೆ, ಅಲ್ಲೂ ಎಲ್ಲ ಇದಾಗಿತ್ತು. ಅವಾಗ್ಲೂ ಇವ್ರ ಮೇಲೇನೆ ನಿಮ್ಗೆ ಅನುಮಾನ ಇತ್ತಾ? ಅವರೇ ಅನುಮಾನ ಇಲ್ಲ, ಅವಾಗ ಅವ್ರೆಂತ ಗೊತ್ತಿತ್ತು ಮ್ಯಾಮ್. ಅನುಮಾನನೇ ಇಲ್ಲ, ಅದು ಅವರೇ ಅಂತ 100% ಗೊತ್ತಿತ್ತು. ಇನ್ಫ್ಯಾಕ್ಟ್ ಅವರ ನಂಬರ್ ಇಂದನೂ ತುಂಬಾ ರಾತ್ರಿ ನಡೀತಾ ಇರ್ಬೇಕಾದ್ರು, ಕೇಸ್ ನಡೀತಾ ಇರ್ಬೇಕಾದ್ರು ಇವತ್ತಿಗೂ ನಾನೆಲ್ಲ ಇಟ್ಕೊಂಡಿದ್ದೀನಿ. ಬಿಕಾಸ್ ನನ್ ನಂಬಿಕೆನೇ ಇರ್ಲಿಲ್ಲ ಇವರು ಏನೋ ಇಷ್ಟು ಈಸಿಯಾಗಿ ಬಿಟ್ಟು ಬಿಡ್ತಾರೆ ಅಂತ. ಅಫ್ಕೋರ್ಸ್ ನನಗೆ ಯಾವಾಗ 1 ವರ್ಷವರೆಗೂ ಏನೋ ಬರ್ಲಿಲ್ಲ. ನಾನು ಅನ್ಕೊಂಡಿದ್ದೆ ಪ್ರಾಬಬ್ಲಿ ಓಕೆ ಎಲ್ಲ ಸರಿ ಹೋಗ್ಬಹುದು ಅಂತ ಹೇಳ್ಬಿಟ್ಟು. ಬಟ್ ಎಲ್ಲೋ ಒಬ್ಬರ ಬಗ್ಗೆ ನೀನ್ ತಿಳ್ಕೊಂಡಿದ್ದಾಗ ಒಂದು ಪಾಯಿಂಟ್ ಡೌಟ್ ಇರುತ್ತಲ್ವಾ, ಮತ್ತೆ ಏನಾದ್ರು ಆಗ್ಬಿಡ್ಬೋದು. ವೆನ್ ಯು ಹ್ಯಾವ್ ಗಾನ್ ಥ್ರೂ ದಟ್ ಟ್ರಾಮಾ, ನೀವ್ ಯಾವಾಗ್ಲೂ ಒಂದು ಫಿಯರ್ ಅಲ್ಲೇ ಬದುಕ್ತಾ ಇರ್ತೀರ. ಸೊ ಇವತ್ತಿಗೂ ಆಗಿದ್ದನ್ನೆಲ್ಲ ನಾನು ಇವತ್ತಿಗೂ ಇಟ್ಕೊಂಡಿದ್ದೀನಿ. ಸೊ ದಟ್ ಮುಂದೆ ಇನ್ವೆಸ್ಟಿಗೇಟ್ ಆಗ್ಬೇಕಾದ್ರೆ ಇನ್ ಕೇಸ್ ಏನಾದ್ರು ಆದ್ರೆ ಅದು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.